ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್, ಆನಿಯನ್ ಗ್ರೈಂಡ್ ಮಾಡಿದ್ದೇನೆ. ಫಿಶ್ ಫ್ರೈ, ಸ್ವಲ್ಪ ಕಮ್ಮಿ ಆದರೆ ಎಣ್ಣೆ ಹಾಕ್ತಿದ್ದೇನೆ. ಇದು ತುಂಬ ಫ್ರೈ ಆಗಲಿಕ್ಕಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಫಿಶ್ ಫ್ರೈ ಆಯಿತು. ಈಗ ನಾನು ಬಂದ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸೈಡ್ನಲ್ಲಿ ನಾನು ಬಾಣಲೆಲ್ಲ ಇಟ್ಟಿದ್ದೇನೆ, ಯಾಕಂದರೆ ಅದರಲ್ಲಿ ಈಗ ಮಸಾಲ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡಿದ ಆನಿಯನ್ ಹಾಕ್ತಾ ಇದ್ದೇನೆ. ಇದನ್ನು ಈಗ ಸರಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಿದ್ದೇನೆ, ಯಾಕಂದರೆ ಸಾಲ್ಟ್ ಹಾಕಿದ ತಕ್ಷಣ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಒಂದು ಟೊಮೆಟೊ ಹಣ್ಣನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಲೈಟ್ ಬ್ರೌನ್ ಆಗಿದೆ. ಈಗ ಚಿಲ್ಲಿ ಪೌಡರನ್ನು ನಾನು ಸೇರಿಸ್ತಿದ್ದೇನೆ. ಒಂದು ಸ್ಪೂನ್. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಕಟ್ ಮಾಡಿದ ಟೊಮೆಟೊ ಹಣ್ಣನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷ ಹೀಗೆ ಫ್ರೈ ಮಾಡಬೇಕು. ನಾನೀಗ ಸ್ವಲ್ಪ ವಿನಿಗರ್ ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ಬೇಕಾದರೆ ನೀವು ಹುಳಿಗೋಸ್ಕರ ಲೈಮನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಡ್ರೈ ಆದ ಕಾರಣ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಟೇಸ್ಟ್ ನೋಡಿ ಸ್ವಲ್ಪ ಸಾಲ್ಟನ್ನು ಸೇರಿಸಿಕೊಳ್ಳಿ. ಮಸಾಲದ ಸಾಲ್ಟನ್ನು ನೋಡಿಕೊಂಡು ನಾನೀಗ ಫಿಶನ್ನು ಆ್ಯಡ್ ಮಾಡಿದ್ದೇನೆ. 1 ನಿಮಿಷ ಬಿಟ್ಟು ಇದನ್ನು ಹೀಗೆ ಮೆಲ್ಲಗೆ ತಿರುಗಿಸಿ ಹಾಕಿಕೊಳ್ಳಬೇಕು. ಎರಡು ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡಿ ನಂತರ ಕೆಳಗಿಳಿಸಿಕೊಳ್ಳಬೇಕು. ಈಗ ಬಿಸಿ ಬಿಸಿಯಾದ ಫಿಶ್ ಸಂಬಲ್ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಒಟ್ಟಿಗೂ ತಿನ್ನಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.